ಸಾಧು ಸರ್ನೇ ನೋಡಿ ಇವ್ರಿಗೇನೋ ಇದೆ ಭವಿಷ್ಯ ಅಂತ ಕರೆದವ್ರು ಅಂತವ್ರು ನಿಮ್ಮನ್ನು ಕರೆದು ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಒಳ್ಳೆ ಭವಿಷ್ಯ. ಆಮೇಲೆ ಅವ್ರು ಡೈರೆಕ್ಷನ್ ಮಾಡಿದ ಹೀರೋಗಳೆಲ್ಲ ಸೂಪರ್ ಸ್ಟಾರೇ. ಅದಾದ್ರೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ನಾನು ಜನ್ಮದ ಜೋಡಿ ಶೂಟಿಂಗ್ ಮಾಡ್ತಾಯಿದ್ದೆ. ಜನ್ಮದ ಜೋಡಿ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ಆಗ್ತಾನೆ ಪೊಲೀಸ್ ಸ್ಟೋರಿ ಶೂಟಿಂಗ್ ಮುಗಿದಿತ್ತು, ಇನ್ನೂ ರಿಲೀಸ್ ಆಗಿರಲಿಲ್ಲ, ಪೋಸ್ಟ್ ಪ್ರೊಡಕ್ಷನ್ ನಡೀತದೆ. ಜನ್ಮದರಿ ಶೂಟಿಂಗ್ ಮೈಸೂರಲ್ಲಿ ಮಾಡಬೇಕಾದ್ರೆ ಗೌರಿಶಂಕರ್ ಕ್ಯಾಮ್ರಾಮ್ಯಾನು ಲೈಟ್ ಬಾಯ್ಸ್ ಎಲ್ಲ ನಿಂತಿದ್ರು. ನಾನು ಯಾವಾಗಲೂ ಲೈಟ್ ಬಾಯ್ಸ್ನೆಲ್ಲ ಮಾತಾಡಿಸ್ತೀನಿ. ಸೊ ನೋಡ್ಬೇಕಾದ್ರೆ ಬೆಳ್ಳಿಗೆ ಉದ್ದಕ್ಕೆ ಒಬ್ಬರು ನಿಂತಿದ್ರು ಲೈಟ್ ಬಾಯ್ಸ್. ನಾನು ನೋಡಿ ಏನು ಈ ಹುಡುಗ ಹೀರೋ ಥರ ಇದ್ದಾನಲ್ಲ ಅಂದ್ಬಿಟ್ಟು ಕೇಳಿದೆ, ಗೌರಿಶಂಕರ್ನ ಕೇಳಿದೆ, ಸರ್ ಅಲ್ಲಿ ನಿಂತಾನಲ್ಲ ಆ ಹುಡುಗ ಯಾರು ಅಂದೆ. ತುಕುದೀಪ್ ಶ್ರೀನಿವಾಸ್ ಮಗನಮ್ಮ, ದರ್ಶನ್ ಅಂತ ಅವ್ರ ಹೆಸರು. ಲೈಟ್ ಬೈಟು ಹತ್ರ ಹೋದೆ, ಕೈ ಕೊಟ್ಟೆ, ಹಾಯ್ ತುಂಬ ಇಷ್ಟ ನಿಮ್ಮ ಫಾದರ್ ಅವರು ಆ್ಯಕ್ಟಿಂಗ್ ಎಲ್ಲ ನನಗೆ ಅಂಥೇಳಿ ಮಾತಾಡ್ತೆ. ಕೇಳಿದೆ, ಒಳ್ಳೆ ಹೀರೋ ಮೆಟೀರಿಯಲ್ ನೀವು, ಇದಕ್ಕೆ ಬಂದ್ಮೇಲೆ ಹೊಟ್ಟೆ ಪಡಲ್ಲ ಸರ್, ಯಾವ್ದು ಸಿಕ್ಕಿದ್ರೆ ಅದು ಮಾಡಬೇಕಲ್ಲ ನಾವು ಅಂದರು ದರ್ಶನ್ ಅವರು. ಹಂಗಂದರು. ನಾನು ಅಂದೆ, ಈ ಕಡೆ ಅವ್ರ ಹತ್ರ ಹೇಳಿಲ್ಲ, ಈ ಕಡೆ ಬಂದು ಅಂದೆ, ಗ್ಯಾರಂಟಿ ಇವರು ಡೆಫಿನೆಟ್ ಇವರು ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ಒಂದು ಒಳ್ಳೆ ಹೀರೋ ಆಗ್ತಾರೆ ಅಂತ ಇನ್ನೊಬ್ರ ಹತ್ರ ಹೇಳಿದ್ದೆ. ಈ ಥರ ಸುಮಾರು ಜನ ಕೇಳಿದ್ದೀನಿ. ಸೊ ಹೇಳಿದವರೆಲ್ಲ ದೊಡ್ಡ ಸ್ಟಾರ್ಗಳೇ ಆಗಿದ್ದಾರೆ. ಸೊ ನಮ್ಮ ಅಬ್ಬಾಯಿ ಕೂಡ ದೊಡ್ಡ ಸ್ಟಾರ್ ಆಗ್ತಾರೆ ಅಷ್ಟೇ. ಈ ಪದ ಹೇಳೋಕ್ಕೆ ಬಂದಿತ್ತು.